ನಮಸ್ಕಾರ ವೀಕ್ಷಕರೇ, ನಾವು ಇರುವುದು ಗುಮ್ಮಟ ನಗರಲ್ಲಿರುವಂತಹ ಶಿವಾಜಿ ಸರ್ಕಲ್ ಹತ್ತಿರದಿಂದ ರಾರಾಜಿಸುತ್ತಿರುವಂತಹ ಶಿವಾಜಿಯ ಪುತ್ಥಳಿ ಹತ್ತಿರದಿಂದ ಹೊರಟಿದ್ದೇವೆ ವೀಕ್ಷಕರೇ. ನಾವು ಹೊರಟಿರೋದು ತಾಜ್ ಬಾಡಿಗೆ ವೀಕ್ಷಕರೇ. ಬನ್ನಿ ತಾಜ್ ಬಾಡಿಗೆ ಹೋಗೋಣ. ನಮಸ್ಕಾರ ವೀಕ್ಷಕರೇ, ನಾವಿವತ್ತ ಎಲ್ಲಿ ಬಂದಿದ್ದೇವಪ್ಪ ಅಂತಂದ್ರೆ ವಿಜಯಪುರದಲ್ಲಿರುವಂತಹ ಕೆಲವು ಐತಿಹಾಸಿಕ ಸ್ಥಳವಾಗಿರುವಂತಹ ತಾಜ್ ಬಾಡಿಗೆ ಬಂದಿದೆ ವೀಕ್ಷಕರೇ. ಇದು 1620ರಲ್ಲಿ 2ನೇ ಇಬ್ರಾಹಿಮನ ಹುಕುಮಿನ ಮೇರೆಗೆ ಕಟ್ಟಲಾಯಿತು ವೀಕ್ಷಕರೇ. ಇದು ಆ ಸಮಯದಲ್ಲಿ ರಾಜರ ಕಾಲದಲ್ಲಿ ಆಗಿರುವಂತಹ ಈ ತಾಜ್ ಬಾಡಿನ ಇವತ್ತು ನಾವು ನೋಡ್ಲಕ್ ಬಂದಿದ್ದೀವಿ ವೀಕ್ಷಕರೇ. ನಾವು ಎಷ್ಟು ಸಾರಿ ಇಲ್ಲಿ ಬಂದರೂ ನಾವು ಇದು ಗೊತ್ತಿರಲಿಲ್ಲ ನಮಗೆ. ನಾವು ನೋಡಿದ್ವಿ ವೀಕ್ಷಕರೇ, ತುಂಬ ಚೆನ್ನಾಗಿದೆ. ನಿಮಗೆ ಅದರ ಸಂಪೂರ್ಣ ಚಿತ್ರಣ ತೋರಿಸಲು ಪ್ರಯತ್ನಿಸುವೆ ವೀಕ್ಷಕರೇ. ಬರ್ರಿ ವೀಕ್ಷಕರೇ, ನೋಡ್ರಿಪ್ಪ ಹೆಂಗೈತಿ. ವೀಕ್ಷಕರೇ, ಇದ್ರ ವಿಸ್ತೀರ್ಣ ಎಷ್ಟಿದೆಪ್ಪ ಅಂತಂದ್ರೆ ಸುತ್ತಳತೆ 220 ಸ್ಕ್ವೇರ್ ಫುಟ್ ಇದ್ದು ಹೊರಗಡೆ ಸುಮಾರು 35 ಫುಟು ಎತ್ತರವಾಗಿದೆ ವೀಕ್ಷಕರೇ. ಇದು ನೀರಿನ ಆಳ 52 ಫೂಟು ಆಗಿದೆ ವೀಕ್ಷಕರೇ. ಈ ಬಾವಿಗೆ ತಾಜ್ ಬಾಡಿ ಅಂತ ಹೆಸರು ವೀಕ್ಷಕರೇ. ನೋಡ್ರಿ ಎಷ್ಟು ದೊಡ್ಡದೈತಿ. ಕೆಲವು ಬಾವಿಗಳು ಎಷ್ಟಿರ್ತಾವಪ್ಪ ಅಂದ್ರೆ 40 ಬೈ 40, 50 ಬೈ 50 ಇರ್ತಾವ. ಆದ್ರೆ ಆ ಸಮಯದಲ್ಲಿ ಮಾಡಿರುವಂಥದ್ದು ಇದು ಎಷ್ಟು ವಿಶಾಲವಾಗಿದ್ದೈತಿ ನೋಡ್ರಪ್ಪ ಬಾವಿ. ನಾವು ಬಂದ್ವಿ, ನೋಡಿದ್ವಿ, ತುಂಬ ಚೆನ್ನಾಗೈತಿ. ನೀವು ಇಲ್ಲಿ ವಿಜಯಪುರಕ್ಕೆ ಬಂದ್ರೆ ಇದನ್ನ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಮುಂದಿನ ಇಲ್ಲಿನ ಸಂಪೂರ್ಣ ಚಿತ್ರಣ ತೋರಿಸಲು ಪ್ರಯತ್ನಿಸುವ ವೀಕ್ಷಕರೇ. ಬರ್ರಿಪ್ಪ ನೋಡೋಣ. ರಾಜನು ತನ್ನ ಮಡದಿ, ತನ್ನ ರಾಣಿ ಹೆಸರು ಸುಲ್ತಾನಳ ಹೆಸರು ತಾಜಾ ಸುಲ್ತಾನನ ಹೆಸರು ಚಿರಸ್ಮರಣೀಯವಾಗಲೆಂದು ತಾಜ್ ಬಾಡಿ ಅಂತ ಹೆಸರಿಟ್ರು ವೀಕ್ಷಕರೇ. ಬರ್ಪ ನೋಡೋಣ ಎಷ್ಟು ಚಂದ ಐತಿ, ಏನೇನ್ ಐತಿ. ನೋಡ್ರಿ ಎಷ್ಟು ಚಂದ ಐತಿ ನೋಡಾಕ. ನಮಗೆ ತುಂಬಾ ಇಷ್ಟು ವಿಶಾಲವಾದದ ಹೊಳಿ ನೋಡಿದೀವಿ ನಾವು. ಹೊಳಿ ನೋಡಿದೀವಿ, ಸಮುದ್ರ ನೋಡಿದೀವಿ. ಆದ್ರೆ ಬಾಯಿ ಇಷ್ಟು ದೊಡ್ಡದ ಬಾಯಿನ ಎಲ್ಲಿ ನೋಡಿಲ್ಪ. ನಿಜವಾಗಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗೈತ್ರಿ. ನೀವು ಬಂದು ನೋಡ್ರಿ. ಬರ್ರಿ, ಹಂಗೆ ನೀವು ಮುಂದಿನ ಚಿತ್ರನ ತೋರಿಸ್ತೀನಿ. ಬರ್ರಿ. ನೀರ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಸಾರ್ವಜನಿಕರು ಇದ್ರೊಳಗೆ ಏನೋ ಹೊಲಸು ಒಗಿದಾಗ್ಲಿ ಏನೂ ಮಾಡಂಗಿಲ್ಲ. ಎಷ್ಟು ಚಲೋತಾಗಿ ಕಾಯ್ಕೊಂಡಾರ. ನೋಡಲು ಸುಂದರಮಯ, ಆನಂದಮಯ, ಭಾರಿ ಐತಿ ನೋಡಾಕ. ಬರ್ರಿ ಹಂಗ ನೋಡ್ಕೊತ ಹೋಗೋನು. ಯಾಕಂದ್ರೆ ಮುಸ್ಲಿಮರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿರುವಂತಹ ಈ ಬಾವಿ ಇರೋದ್ರಿಂದ ತಾಜ್ ಬಾಡಿ ಅಂತ ಕರೀತಾರೆ ವೀಕ್ಷಕರೇ. ಅಲ್ಲೆಲ್ಲಿ ನೋಡ್ರಿ, ಮೊದಲ ನೀರು ಹೆಂಗೆ ಜಕ್ಕೋತಿದ್ರಲ್ಲ, ಆ ನೀರಿನ ಜಕ್ಕೊಂಡ ಇದ್ರ ಥರ ಮ್ಯಾಲ ಗಡಗಡಿಗೆ ಅಂತ ಏನು ಹೇಳ್ತಾರಲ್ಲ, ಅವೆಲ್ಲ ಮಾಡ್ಯಾರ ಕಡೆ. ಭಾರಿ ಐತಿ ನೋಡ್ರಿ. ನೋಡ್ಲಕ್ಕ ನೀವು ಬಂದು ನೋಡ್ರಿ, ಮತ್ತು ಹಂಗೆ ಮಿಸ್ ಆಗಲಕ್ಕೆ ಹೋಗ್ಬೇಡ್ರಿ. ಕೆಲಸ ಎಲ್ಲರಿಗೂ ಇರ್ತೈತಿ. ಅದರಿಂದ ಐತಿಹಾಸಿಕ ಸ್ಥಳ ನೋಡೋದು ನಮಗೊಂಥರ ರೋಮಾಂಚನ ಅನಿಸ್ತೈತಿ. ಬಂದು ನೋಡ್ರಿ. ಯಾಕಂದ್ರೆ ಆ ಸಮಯದಲ್ಲಿ ಹ್ಯಾಂಗೆ ಕಲ್ಲು ಕೆತ್ತಿದ್ರು, ಏನ್ ಮಾಡಿದ್ರು. ಕಲ್ಲು ನೋಡ್ರಿ, ಪ್ರತಿಯೊಂದು ಕಲ್ಲು ಹೇಳ್ತಾವ ಎಷ್ಟು ಪರಿಶ್ರಮ ಪಟ್ಟೈತಂತ. ಪಟ್ಟಿರುವಂಥ ಕೈಗಳಿಂದ ಗುರುತಾಗುತ್ತೆ ನಮ್ಗೆ. ಎಷ್ಟು ಕೈಗಳು ಪರಿಶ್ರಮ ಪಟ್ಟಾವಪ್ಪ ಅಂತ ಗುರುತಾಗುತ್ತೆ ವೀಕ್ಷಕರೇ. ಬರ್ರಿಪ್ಪ ಮತ್ತೆ ಮುಂದಿನ ನೋಡೋಣ. ನೋಡ್ರಿಪ್ಪ ಎಷ್ಟು ಭಾರಿ ಐತಿ ನೋಡ್ಲಕ್ಕ. ವಂಡರ್ಫುಲ್, ಬ್ಯೂಟಿಫುಲ್, ವೆರಿ ನೈಸ್. ಈ ಕಡೆ ಹಾದಿಗಿಲ್ರಿ ಸರ್. ಇದರ ಸುತ್ತಳತೆ ನಿಮಗೆಲ್ಲ ಗೊತ್ತಿರುವ ಹಾಗೆ 223 ಸ್ಕ್ವೇರ್ ಫುಟ್ ಮತ್ತು ಹೊರಗಡೆಯ ಕಮಾನು 35 ಫೂಟು ಎತ್ತರವಾಗಿದೆ. ನೀರಿನ ಆಳ 52 ಇದೆ. ಇದೆಲ್ಲ ನೋಡ್ಕೊಂಡು ನಾವು ಬಂದ್ವಿ.
ಎಷ್ಟು ಅಂಜಿಕೆ ಬರ್ಲಾಕತ್ತಿತ್ತಪ್ಪ ಅಂತಂದ್ರೆ ತೋತಂತ ಅಂಜಿಕೆನೇ ಬರ್ಲಾಕತ್ತಿದ್ವಿ. ಅಷ್ಟು ಆದ್ರೂ ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನಿಸೀವಿ. ನೋಡ್ರಿ ಇಲ್ಲಿ ನೀರು ಹೆಂಗೆ ಒಯ್ಲಾಕತ್ತಾರು. ನೀರ ಅಂದ್ರೆ ತಳಿಗಿಳಿಲಕ್ಕೆ ಹೋಗ್ಬೇಕನ್ನೋಂಗ ಇವೆಲ್ಲ ಕಟ್ಟಿ ಬಿಟ್ಟಾರ ಒಳಗಡೆ. ಈ ತಳಗಿಂದ ಏನು ಕಾಣಿಸ್ಲಾಯ್ತು ನೋಡ್ರಿ ನೀರು. ಅದು ಎಲ್ಲಿ ಒಳಗೆ ಬೀಳ್ತೈತೋ ಏನು ಒಳಗೆಲ್ಲ ಹಾದಿಯಲ್ಲಿ ಬೇರೆ ಗುಹೆ ಮಾಡ್ಯಾರೋ ಅನ್ನೋ ಹಂಗೆ ಒಳಗಿತ್ತು. ಅಷ್ಟೊಳಗೆ ಎಲ್ಲಿ ಕಾಣಿಸ್ಲಾತಿಲ್ಲ ಅನ್ಕೋತ ಪಾರಾಗಿ ನಾವು ಅಲ್ಲಿ ಬಂದ್ವಿ. ಯಾಕಂದ್ರೆ ಕೆಲವು ಹಳೆಯ ಅವಶೇಷಗಳು ನಾಶ ಆಗಬಾರ್ದಂತ ಅದನ್ನು ಉಳಿಸಿಕೊಳ್ಳಲು ಪ್ಯಾಚ್ ವರ್ಕ್ ಮಾಡ್ಕೋತಾ ಇದ್ದಾರೆ ವೀಕ್ಷಕರೇ. ಯಾಕಂದರೆ ಕೆಲವು ಹಳೆಯ ಇತಿಹಾಸ ಮುಂದಿನ ಪೀಳಿಗೆಗೆ ಇದು ಹಿಂಗೆ ಮಾಡಿದ್ರಪ್ಪ ಅನ್ನೋಂಗ ನೋಡಲು, ಅವ್ರನ್ನ ತೋರಿಸಲು, ಇದನ್ನು ಚೆನ್ನಾಗಿ ಕಾಪಾಡಿಕೊಳ್ಳಲು ಸುವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ವೀಕ್ಷಕರೇ. ಯಾಕಂದ್ರೆ ಇಲ್ಲಿ ಟಿಕೆಟ್ ಇಲ್ಲ ಏನಿಲ್ಲ ಆದ್ರೂ ತುಂಬ ಚೆನ್ನಾಗಿ ಮಾಡ್ಲಕತ್ತಾರ. ಯಾಕಂದ್ರೆ ನಾಶ ಆಗಬಾರ್ದು. ಯಾಕಂದ್ರೆ ನೀರು ಹಂಗೆ ಬೀಳೋದ್ರಿಂದ ಕೆಲವು ಬಾಯಿ ಬಿಟ್ಟು ಕೆಳಗೆ ಬಿದ್ದು ನಾಶ ಆಗಿ ಅಲ್ಲಿ ಮ್ಯಾಲೆ ನೋಡ್ತಾ ಇರ್ಬೋದು ನಾಶ ಆಗೈತಿ. ಹಂಗೆ ಇವುಗಳು ಉಳ್ಕಿದ್ದೆಲ್ಲ ನಾಶ ಆಗಬಾರತ್ತಂತ ಅದನ್ನೆಲ್ಲ ಸಿಮೆಂಟ್ಲೆ ಮ್ಯಾಲ ಪ್ಯಾಚ್ ವರ್ಕ್ ಮಾಡ್ಲಕತ್ತಾರ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೂ ತುಂಬ ಧನ್ಯವಾದಗಳು ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ. ಶುಭ ದಿನ, ಶುಭ ಎಲ್ಲರಿಗೂ ಒಳ್ಳೆಯದಾಗಲಿ.